ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಇಂಗ್ಲೀಷಿಂದ ಕನ್ನಡಕ್ಕೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು, ಟೋಟಲ್ ಪೇಜನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಬೇಡ ಅಂತಂದರೆ ನೀವೇನಾದರೂ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು. ಇದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಫುಲ್ಲು ವಿಡಿಯೋನ ಕಂಪಲ್ಸರಿ ನೋಡಿ, ಹಾಗಾದರೆ ಮಾತ್ರ ಅರ್ಥ ಆಗೋದು. ಈ ವಿಡಿಯೋಗೆ ಒಂದು 1000 ಲೈಕ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ಫಸ್ಟ್ ಕಂಪ್ಯೂಟ್ರಲ್ಲಿ ಹೋಗೋಣ. ಕಂಪ್ಯೂಟ್ರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇದರಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಇದೆಲ್ಲ, ಅದ್ರ ಮೇಲೆ ಓಪನ್ ಮಾಡಿ. ಇದು ಪೋರ್ಟ್ರೇಟ್ ಮೋಡಲ್ಲಿದೆ, ಅಂದರೆ ಸಣ್ಣದಾಗಿ ಕಾಣ್ಬೋದು. ಸ್ವಲ್ಪ ಲ್ಯಾಂಡ್ಸ್ಕೇಪಲ್ಲಿ ಮಾಡಿರ್ತೀನಿ. ಲೇಔಟಲ್ಲಿ ಹೋಗಿ ಆ ಲ್ಯಾಂಡ್ಸ್ಕೇಪ್ ಮಾಡಿದ್ದೀನಿ ನೋಡಿ. ಈಗ ದೊಡ್ಡದಾಗಿ ಕಾಣುತ್ತೆ. ಈಗ ಯಾವುದಾದ್ರೂ ಒಂದು ನ್ಯೂಸನ್ನು ಬೇರೆ ಕಡೆಯಿಂದ ಕಾಪಿ ಮಾಡ್ತೀನಿ. ಇಂಗ್ಲೀಷ್ ನ್ಯೂಸನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ವರ್ಡ್ಸ್ ಎಲ್ಲ ಸ್ವಲ್ಪ ಬಿಗ್ ಸೈಜ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಎ ಹೊಡೆದ್ರೆ ಸೆಲೆಕ್ಟ್ ಆಗುತ್ತೆ. ಮತ್ತು ಇದರಲ್ಲಿ ಹೋದರೆ ಜಾಸ್ತಿ ಮಾಡಿ ನೋಡಿ, ಇಷ್ಟು ಸಾಕು ಅಂತ ಕಾಣುತ್ತೆ ನೋಡಿ. ಈಗ ಇದನ್ನು ಕನ್ವರ್ಟ್ ಯಾವ ರೀತಿ ಮಾಡೋದಂದರೆ, ಫಸ್ಟು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಅನ್ನು ಹೊಡೆದ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಾಂದರೆ ಹಿಂಗೆ ಇದು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ರಿವ್ಯೂದಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ. ಟ್ರಾನ್ಸ್ಲೇಟಲ್ಲಿ ಟ್ರಾನ್ಸ್ಲೇಟ್ ಸೆಲೆಕ್ಷನಲ್ಲಿ ಹೋದರೆ ನೀವೇನು ಸೆಲೆಕ್ಟ್ ಆಗಿರುತ್ತಲ್ಲ ಅದು ಮಾತ್ರ ಟ್ರಾನ್ಸ್ಲೇಟ್ ಆಗುತ್ತೆ. ಸೈಡಲ್ಲಿ ಬಂದರೆ ಇದು ಕನ್ನಡ ಸೆಲೆಕ್ಟ್ ಮಾಡ್ಬೋದು, ಹಿಂದಿ, ಇಂಗ್ಲೀಷ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಅಂತ ಹೊಡೆದ್ರೆ ಇದನ್ನು ಆಟೋಮೆಟಿಕ್ಕಾಗಿ ಇಂಗ್ಲೀಷಲ್ಲಿರೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇದೇ ರೀತಿ ನೀವು ಕನ್ನಡದಲ್ಲಿರೋದನ್ನು ಹಿಂದಿದಲ್ಲಿ, ಇಲ್ಲಿ ಇಂಗ್ಲೀಷಲ್ಲಿರೋದನ್ನು ನೋಡಿ. ಇವಾಗ ಹಿಂದಿ ಮಾಡಿದ್ದೀನಿ, ಇಂಗ್ಲೀಷಲ್ಲಿರೋದನ್ನು ಹಿಂದಿ ನೋಡಿ, ಹಿಂದಿ ಆಯಿತು. ಇವಾಗ ಇನ್ಸರ್ಟ್ ಮಾಡ್ತೀನಿ. ಇದು ಇನ್ಸರ್ಟ್ ಆಗ್ತಾಯಿಲ್ಲ, ಯಾಕಂದರೆ ಇದು ಕನ್ನಡದಲ್ಲಿದೆ. ಫಸ್ಟ್ ನೀವು ಈ ಕಡೆ ಕನ್ನಡ ಏನು ಬರೆದಿರ್ತೀರಲ್ಲ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಪೇಜಲ್ಲಿ ಏನಿರುತ್ತಲ್ಲ ಅದೇ ಆಗುತ್ತೆ ನೋಡಿ. ಕನ್ನಡದಲ್ಲಿರೋದನ್ನು ಹಿಂದಿ ಆಯಿತು. ಈಗ ಇನ್ಸರ್ಟ್ ಮಾಡಿ ಈಗ ಬಂದಿದೆ ನೋಡಿ ಈ ಥರ. ಮತ್ತು ಹಿಂದಿದ್ದಾನೆ. ಈಗ ಬರೀ ಒಂದು ಪೇಜ್ ಸೆಲೆಕ್ಷನ್ ಆಯಿತು. ಈಗ ಡಾಕ್ಯುಮೆಂಟ್ ಟೋಟಲ್ ಪೇಜ್ ಟು ಪೇಜ್ ಆಗಬೇಕಂದ್ರೆ, ಅಂದರೆ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅಂತ ಮಾಡಿದರೆ ಟೋಟಲ್ ಡಾಕ್ಯುಮೆಂಟ್ಸ್ ಟೋಟಲ್ ಎಷ್ಟು ಪೇಜ್ ಇರ್ತೋ ಅಷ್ಟು ಚೇಂಜಸ್ ಆಗುತ್ತೆ. ಈಗ ನಾನು ಮೇಲೆದು ಕಾಪಿ ಮಾಡಿ ಕೆಳ ಪೇಸ್ಟ್ ಮಾಡಿದ್ದೀನಿ. ಅಂದರೆ 2 ಪೇಜಸ್ ಆಯಿತು. ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅಂತ ಹೊಡೆದ್ರೆ ಈಗ ಪಕ್ಕದಲ್ಲಿ ಡಾಕ್ಯುಮೆಂಟ್ ಅಂತ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದರೆ ಆಟೋ ಡಿಟೆಕ್ಟ್ ಆಗುತ್ತೆ. ಈ ಇಂಗ್ಲೀಷಲ್ಲೇ ನಾನು ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಟ್ರಾನ್ಸ್ಲೇಟ್ ಆಯಿತು. ಇಂಗ್ಲೀಷ್ ಟೋಟಲು ಎಷ್ಟು ಪೇಜಸ್ ಇರ್ತಾವಲ್ಲ ಅದಿಷ್ಟು ಎಲ್ಲ ಪೇಜಸ್ಸನ್ನು ಚೇಂಜಸ್ ಆಯಿತು. ಮತ್ತು ರಿವ್ಯೂಗೆ ಹೋಗಿ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟಿಗೆ ಹೋದರೆ ಈಗ ನೋಡಿ. ಇವಾಗ ಮತ್ತೆ ನಾನು ಕನ್ನಡದಲ್ಲಿ ಮಾಡಿ ತೋರಿಸ್ತೀನಿ. ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಮಾಡಿದರೆ ಟ್ರಾನ್ಸ್ಲೇಟ್ ಆಗುತ್ತೆ. ಟ್ರಾನ್ಸ್ಲೇಟ್ ಆಗಿದೆ ನೋಡಿ, ಕನ್ನಡದಲ್ಲಿ ಆಯಿತು. ಟೋಟಲಿ 2 ಪೇಜಸ್ಸು ಕನ್ನಡದಲ್ಲಿ ಆಯಿತು. ಇದೇ ರೀತಿ ನೀವು ಸೆಲೆಕ್ಷನ್ ಮಾಡಿ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು. ಇಲ್ಲ ಡಾಕ್ಯುಮೆಂಟ್ಸ್ ಟೋಟಲು ಎಷ್ಟು ಪೇಜಸ್ ಇರ್ತವೆ ಅಷ್ಟನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.